ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಫ್ರೆಂಡ್ ರೂಮಲ್ಲಿ ಒಂದು ಒಳ್ಳೆ ಪಾರ್ಟಿ ಮಾಡೋಣ ಅಂತ ಬಂದಿದ್ದೆ. ರೂಮು ಇಲ್ಲಿ ನೋಡ್ಬೋದು ಈ ರೀತಿ ಇದೆ. ಆಮೇಲೆ ನಾನು ನನ್ನ ಫ್ರೆಂಡ್ ಟೌನ್ ಸುತ್ತಾಡ್ಕೊಂಡು ಬರೋಣ ಅಂತ ಹೊರಟ್ವಿ. ಆಮೇಲೆ ಅಲ್ಲೇ ಆನ್ ದ ವೇ ಹೋಗ್ತಾ ಕಾಫಿ ಕುಡಿತಾ ಕೂತ್ವಿ. ಅಲ್ಲೇ ಇರುವ RX ಬೈಕ್ ಇಂದ ಮಾಡಿರೋ ಕ್ರಿಯೇಟಿವಿಟಿ ನೋಡಿಕೊಂಡು ರೂಮ್ ಕಡೆ ಎಂಟ್ರಿ ಆದ್ವಿ. ನಂತರ ನನ್ನ ಫ್ರೆಂಡ್ ಕುಕ್ಕಿಂಗ್ ರೆಡಿ ಮಾಡ್ತಾ ಇದ್ದಾನೆ. ಈರುಳ್ಳಿ ಕಟ್ ಮಾಡಿದ್ರೆ ಕಣ್ಣೀರು ಬರುತ್ತೆ ಅಂತ ಈ ರೀತಿ ಐಡಿಯಾ. ಅದೆಲ್ಲ ಆದ್ಮೇಲೆ ಇನ್ನೇನು ಕುಕ್ಕಿಂಗ್ ಶುರು. ಕುಕ್ಕಿಂಗ್ ಏನು ಪ್ರೊಫೆಷನಲ್ ಆಗೇ ಮಾಡ್ತಾವನೆ. ಅಷ್ಟರಲ್ಲಿ ಇನ್ನೊಬ್ಬ ಫ್ರೆಂಡ್ಗೆ ವೇಟ್ ಮಾಡ್ತಾ ಇದ್ವಿ. ಫೈನಲಿ ಅವನು ಎಂಟ್ರಿ. ಓ ಸರ್ಪ್ರೈಸ್! ಅದಾದ ಮೇಲೆ ನಾನು ಅವನು ಮತ್ತೆ ಟೌನ್ ಕಡೆ ಹೊರಟ್ವಿ. ಅಲ್ಲೇ ಇರೋ ಗಾಂಧಿ ಪಾರ್ಕ್ ನೋಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಓಷನ್ ಕಡೆ ಹೋಗಿ ಕಾಫಿ ಕುಡ್ಕೊಂಡು ಬರೋ ಅಷ್ಟರಲ್ಲಿ ನನ್ನ ಫ್ರೆಂಡ್ ಅಡುಗೆ ಅಂತೂ ಸೂಪರ್ ಆಗಿ ಮಾಡಿಟ್ಟಿದ್ದ. ಟೇಸ್ಟ್ ಅಂತೂ ಅಲ್ಟಿ ಆಗಿತ್ತು. ಒಂದೊಳ್ಳೆ ಊಟನೂ ಆಯ್ತು, ಜಬರ್ದಸ್ತ್ ಒಂದೊಳ್ಳೆ ಪಾರ್ಟಿನೂ ಆಯ್ತು. ಅದಾದ ಮೇಲೆ ಮಿಡ್ ನೈಟ್ ಅಲ್ಲಿ ಒಂದು ವಾಕ್. ನನ್ನ ಮಕ್ಕಳು ಒಂದೊಂದಲ್ಲ ಈ ವಾಕ್ ಎಲ್ಲ ಮುಗಿಸ್ಕೊಂಡು ಬರೋತ್ತಿಗೆ ಫುಲ್ಲು ತಡರಾತ್ರಿ ಆಗಿತ್ತು. ಹಾಗಾಗಿ ತಡವಾಗಿ ಎದ್ವಿ. ಅಲ್ಲಿಂದ ಹೊರಗಡೆ ಬಂದ್ರೆ ವ್ಯೂ ಅಂತೂ ಈ ತರ ಇದೆ. ನಂತರ ಮನೆಗೆ ಹೋಗ್ಬೇಕಲ್ಲ ಅಂತ ಹೇಳಿ ಬೇಗ ಫ್ರೆಶ್ ಅಪ್ ಆಗ್ತಾ ಇದ್ದೆ. ಫೈನಲಿ ನಾನಂತೂ ಈ ರೀತಿ ರೆಡಿ ಆದೆ. ಫ್ರೆಂಡ್ಗೆ ಬಾಯ್ ಹೇಳಿ ನಾನು ನನ್ನ ಫ್ರೆಂಡು ಹೊರಟ್ವಿ. ಬರೋದೇನ್ರಿ, ಟಾಟಾ ಬಾಯ್ ಬಾಯ್ ಮಾಡೋ. ಅಲ್ಲಿ ಅವನಿಗೆ ಬಾಯ್ ಹೇಳಿ ಅಲ್ಲಿಂದ ಮನೆ ಕಡೆ ನಾನು ನನ್ನ ಫ್ರೆಂಡು ಹೊರಟ್ವಿ. ಜೊತೆಗೆ ಫ್ರೆಂಡ್ನ ರೂಮ್ನೆಲ್ಲ ಮಿಸ್ ಮಾಡ್ಕೊಂಡೆ. ಆನ್ ದಿ ವೇ ಟೆಂಪಲ್ಗೆ ದರ್ಶನ ಮಾಡ್ಕೊಂಡು ಮನೆ ಕಡೆ ಹೊರಟೆ. ಇವತ್ತಿನದಾಗಿತ್ತು ಅಂತ ಹೇಳ್ತಾ ಸಿಗುವೆಗೆ ಮುಂದಿನ ಟೇಕ್ ಕೇರ್ ಬಾಯ್, ಶುಭ ರಾತ್ರಿ. ಬೆಂಗಳೂರು 33